ಕಣ್ಣ ಮುಂದೆ ಇದ್ದ ಬೈಕನ್ನ ಎಸ್ಕೇಪ್ ಮಾಡಿದ ಖದೀಮ, ಪಾರ್ಕ್ ಮಾಡಿ 15 ನಿಮಿಷದಲ್ಲೇ ಬೈಕ್ ಕದ್ದ ಚಾಲಾಕಿ. ಕಣ್ಣ ಮುಂದೆ ಇದ್ದಂತಹ ಬೈಕ್ ಅದನ್ನ ಎಸ್ಕೇಪ್ ಮಾಡಿದಾನೆ ಖದೀಮ. ಪಾರ್ಕ್ ಮಾಡಿ 15 ನಿಮಿಷದಲ್ಲೇ ಬೈಕ್ ಅನ್ನ ಕದಿಯಲಾಗಿದೆ. ಗದಗ ನಗರದ ಕಲಾಮಂದಿರ ರಸ್ತೆಯಲ್ಲಿ ನಡೆದಂತಹ ಘಟನೆ ಇದು. ಕಣ್ಣ ಮುಂದೆ ಇದ್ದಂತಹ ಬೈಕ್ ಕಳೆದುಕೊಂಡು ಕಂಗಾಲಾದ ಮಾಲೀಕ. ಬೈಕ್ ಪಾರ್ಕ್ ಮಾಡಿ ಸ್ನೇಹಿತನೊಂದಿಗೆ ಮಾತಾಡ್ತಾ ಇದ್ದ ವಿಜಯ್. ಸ್ನೇಹಿತನ ಜೊತೆ ಮಾತನಾಡ್ತಾ ಇರುವಾಗಲೇ ಬೈಕ್ ಕಳ್ಳತನ ಆಗಿದೆ. ಪಾರ್ಕ್ ಮಾಡಿ 20 ಮೀಟರ್ ಅಂತರದಲ್ಲೇ ವಿಜಯ್ ನಿಂತಿರ್ತಾನೆ. ಬೈಕ್ ನಂಬರ್ ಪ್ಲೇಟ್ ಡ್ಯಾಮೇಜ್ ಮಾಡಿ ನಂತರ ಬೈಕ್ ಕಳ್ಳತನ ಮಾಡಲಾಗಿದೆ. ಕ್ಯಾಪ್ ಧರಿಸಿ ಬಂದಿದ್ದಂತಹ ಕಳ್ಳನ ಕರಾಮತ್ತು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ನಮ್ಮ ಫ್ರೆಂಡಿಂದು ಗಾಡಿ ಕಳೆದಿದ್ರಿ ಕಲಾಮಂದಿರ ರೋಡಿನಲ್ಲಿ. ಇಲ್ಲಿ ಟೀ ಕುಳಿಕ್ಕೆ ಬಂದಿದ್ರು, ಎಲ್ಲರೂ ಇಲ್ಲೇ ಇದ್ವಿ. ನಮ್ಮಿದ್ರೆ ಕಳೆತನ ಆಗೈತಿ. ಇಲ್ಲಿ ಸಿ ಕ್ಯಾಮ್ರಾ ಒಂದು ಇದು ಇಲ್ರಿ. ಇಲ್ಲಿ ಅಲ್ಲಿದೆ ಸುಪ್ರಿಯಾ ಲಾರ್ಜ್ ಅದ ರೀ, ಆದರೆ ಬರೋಬ್ಬರಿ ಕಾಣ್ತಾ ಇಲ್ಲ ಅದು. ಅದಕ್ಕೆ ಇಲ್ಲಿ ಒಂದು 2-3 ಕ್ಯಾಮ್ರಾ ಹಾಕ್ಸಿದ್ರೆ ಪೊಲೀಸರು ಇದು ನಮಗೆ ಇದು ಮಾಡಿಕೊಟ್ರೆ ಅನುಕೂಲ ಕರೆಕ್ಟ್ ಆಗ್ತದೆ. ಯಾವ ಇಲ್ಲಿ ಗಾಡಿ ಇಟ್ಟಿದ್ದು ಸರ್ ನಂದು 1-15 ನಾ ಬಂದು ಗಾಡಿ ಇಟ್ಟಿಲ್ಲ. ನಮ್ಮ ದೋಸ್ತನ ಟೀ ಗಾಡಿ ಚಾ ಕೊಡಕ್ಕೆ ನಿಂತಿದ್ದೆ. ಒಂದು 10-15 ನಿಮಿಷದಲ್ಲಿ ನನ್ನ ಗಾಡಿ ಕೊಳೋಯ್ತು ರೀ. ನಾ ಆಗ ಒಂದು ಅರ್ಧ ತಾಸು ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಬಂದೀನಿ ಸರ್ ಎಲ್ಲ ಸ್ಪಂದಿಸ್ತೀನಿ ಅಂತ ಹೇಳ್ಯಾರ. ಹೊಳ್ಳಿ ಮತ್ತು ಅವ್ರು ಏನಂದ್ರೆ ಸರ್ ನನಗೆ ಆನ್ಲೈನ್ ಕಂಪ್ಲೇಂಟ್ ಒಂದು ಮಾಡ್ರಿ ಅಂದ್ರೆ ಅದು ಮಾಡಿದ್ದೀನಿ ಸರ್. ಈ ಥರ ಸಾರ್ವಜನಿಕ ಆದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅರ್ಥ ಮಾಡ್ಕೊಳಕ್ಕೆ ಹೇಳಿ. ಆದರೆ ಸುಪ್ರಿಯಾ ಲಾರ್ಜ್ ಅಂತ ಅವ್ರನ್ನ ಕ್ಯಾಮ್ರಾದಲ್ಲಿ ಚೆಕ್ ಮಾಡಿದ್ವಿ. ಅವ್ರು ಗಾಡಿ ತೊಂದು ಹೋದಲ್ಲ ಅದರಲ್ಲಿ ಇದೆ ಸರ್. ಆದರೆ ಅದು ದೂರದಿಂದ ಆಗುತ್ತಲ್ಲ ಅಷ್ಟು ಕ್ಲಿಯರ್ ಕಾಣ್ತಾ ಇಲ್ಲ. ನಮ್ಮ ಫ್ರೆಂಡ್ ಅಂಗಡಿಯಿಂದ ನೋಡಿದ್ವಿ, ಅವ್ರು ನಡ್ಕೊತ ಹೋದಿರೋದು ಬರ್ತಾ ಇದೆ ಅದರಲ್ಲಿ. ಅದೆಷ್ಟು ನೋಡಿದ್ವಿ ಏನಂತ ನಾವು ನೋಡೇ ಇಲ್ಲ ಸರ್. ಅವ್ರಿಗೆ ಅದು ಕ್ಯಾಮ್ರಾ ಜೂಮ್ ಮಾಡಿದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ರನ್ಯಾಗೆ ಇವತ್ತು ಬಿಗ್ ಡೇ. ಸ್ಮಗ್ಲಿಂಗ್ ಸುಂದರಿ ರನ್ಯಾಗೆ ಬೇಲ್ ಸಿಗತ್ತಾ ಅಥವಾ ಜೈಲೇ ಗತಿಯಾಗತ್ತಾ? ಹಾಗಾಗಿ ಇವತ್ತು ಸ್ಮಗ್ಲಿಂಗ್ ಸುಂದರಿ ರನ್ಯಾ ರಾವ್ಗೆ ಬಿಗ್ ಡೇ. ರನ್ಯಾ ಜಾಮೀನು ಆದೇಶವನ್ನ ನೀಡಲಿರೋ ಕೋರ್ಟ್. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಿಂದ ಇವತ್ತು ಆದೇಶ ಹೊರಬೀಳತ್ತೆ. ಆರೋಪಿ ಮಹಿಳೆ ಆಗಿದ್ದು ಜಾಮೀನಿಗಾಗಿ ರನ್ಯಾ ಪರ ವಕೀಲರು ಮನವಿ ಮಾಡಿದ್ದಾರೆ. ದೇಶದ ಭದ್ರತೆಯ ವಿಚಾರ ಜಾಮೀನು ನೀಡದಂತೆ ಡಿಆರ್ಐ ವಕೀಲರು ವಾದ ಮಂಡಿಸಿದರು. ಸ್ಮಗ್ಲಿಂಗ್ ಸಿಂಡಿಕೇಟ್ ತನಿಖೆಯ ವೇಳೆ ಆರೋಪಿಗೆ ಬೇಲ್ ನೀಡಬಾರದು. ರನ್ಯಾ ತನಿಖೆಗೆ ಸಹಕರಿಸಿಲ್ಲ. ಜಾಮೀನು ಸಿಕ್ಕಲಿ ಸಾಕ್ಷ್ಯ ನಾಶದ ಸಾಧ್ಯತೆಗಳು ಹೆಚ್ಚಾಗಿದೆ. ವಾದ ಪ್ರತಿವಾದ ಆಲಿಸಿರುವಂತಹ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿದೆ. ಇವತ್ತು ಆದೇಶ ಹೊರಬೀಳಲಿದೆ. ಜಾಮೀನು ಅರ್ಜಿ ಆದೇಶವನ್ನ ನ್ಯಾಯಮೂರ್ತಿ ವಿಶ್ವನಾಥ್ ಸಿ ಗೌಡರ್ ಹೊರಡಿಸಲಿದ್ದಾರೆ. ಹಾಗಾಗಿ ನಟಿ ರನ್ಯಾಗೆ ಇವತ್ತು ಬಿಗ್ ಡೇ. ಬೇಲ್ ಸಿಗತ್ತಾ ಅಥವಾ ಜೈಲೇ ಗತಿಯಾಗುತ್ತಾ? ಆ ಪ್ರಶ್ನೆಗೆ ಇವತ್ತು ಉತ್ತರ ಸಿಗಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.